ನನ್ನ ಕವನದ ಶೀರ್ಷಿಕೆ ನಿತ್ಯ ನೂತನ ಯುಗಾದಿ. ನಿತ್ಯ ನೂತನ ಯುಗಾದಿ. ನಿತ್ಯವೂ ನೂತನ ಯುಗಾದಿ. ಪ್ರತಿನಿತ್ಯವೂ ಸಿಹಿ ಕಹಿಯ ಹಾದಿ. ಪ್ರತಿನಿತ್ಯವೂ ಸಿಹಿ ಕಹಿಯ ಹಾದಿ. ಮೈ ಮನ ಮನೆಗಳಲ್ಲೆಲ್ಲ ಬೇವು ಬೆಲ್ಲ. ಮೈ ಮನ ಮನಗಳಲ್ಲೆಲ್ಲ ಬೇವು ಬೆಲ್ಲ. ಹಂಚುವ ಅವಶ್ಯಕತೆ ಇಲ್ಲ. ಹಂಚುವ ಅವಶ್ಯಕತೆ ಇಲ್ಲ. ಕಾಲ ಕಾಲಕ್ಕೆ ಸ್ವೀಕರಿಸುವ ನಿರಾಕರಿಸುವ ಚೇತನ ಇರುತ್ತಲೇ ಇರುವ ಆ ದಿವ್ಯ ಮೂರ್ತಿಗೆ ನಮ್ಮ ನಮನ. ಕಾಲ ಕಾಲಕ್ಕೆ ಸ್ವೀಕರಿಸುವ ನಿರಾಕರಿಸುವ ಚೇತನ ಬೀರುತ್ತಲೇ ಇರುವ ಆ ದಿವ್ಯ ಮೂರ್ತಿಗೆ ನಮ್ಮ ನಮನ. ನ್ಯಾಯ ಅನ್ಯಾಯ ರೋಗ ನಿರೋಗ ಫಲ ನಿಷ್ಫಲ ಕೊಡುವ ಆ ವಿಧಾತನ ಅನುಗ್ರಹವಿದ್ದರೆ ಯಾವುದು ಬೇವು ಯಾವುದು ಬೆಲ್ಲ ತಿಳಿದಾಗ ಎರಡರಲ್ಲೂ ಎರಡು ಇವೆಯಲ್ಲ. ಯಾವುದು ಬೇವು ಯಾವುದು ಬೆಲ್ಲ ತಿಳಿದಾಗ ಎರಡರಲ್ಲಿಯೂ ಎರಡು ಇವೆಯಲ್ಲ. ನೀತಿ ಸಂಪ್ರದಾಯ ಸಂಸ್ಕಾರ ಆಚರಣೆಗಳೇ ನಮ್ಮ ಸಂಸ್ಕೃತಿ. ನೀತಿ ಸಂಪ್ರದಾಯ ಸಂಸ್ಕಾರ ಆಚರಣೆಗಳೇ ನಮ್ಮ ಸಂಸ್ಕೃತಿ. ಭವ್ಯವೆನಿಸುವ ನಮ್ಮ ದಾರ್ಶನಿಕರು ಹಾಕಿಕೊಟ್ಟ ರೀತಿ ನೀತಿ. ಭವ್ಯವೆನಿಸುವವು ನಮ್ಮ ದಾರ್ಶನಿಕರು ಹಾಕಿಕೊಟ್ಟ ರೀತಿ ನೀತಿ. ರೀತಿ ನೀತಿಗಳನ್ನು ಅರಿತು ಆಚರಿಸುವುದೇ ಯುಗಾದಿ. ರೀತಿ ನೀತಿಗಳನ್ನು ಅರಿತು ಆಚರಿಸುವುದೇ ಯುಗಾದಿ. ದುಷ್ಟ ದುಮಾನ ಓಡಿಸೋಣ ನಮ್ಮ ಮನದಿ. ದುಷ್ಟ ದುಮಾನ ಓಡಿಸೋಣ ನಮ್ಮ ಮನದಿ. ಅನಾದಿ ಕಾಲದಿಂದಲೂ ಏಳು ಬೀಳುಗಳ ಮಧ್ಯೆ ಅನಾದಿ ಕಾಲದಿಂದಲೂ ಏಳು ಬೀಳುಗಳ ಮಧ್ಯೆ ನಿತ್ಯ ನೂತನ ಯುಗಾದಿ. ನಿತ್ಯ ನೂತನ ಯುಗಾದಿ. ಯುಗಾದಿ ಯುಗಾದಿ. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಗಂಗಮ್ಮ ಮೇಡಮ್ ಅವರಿಗೆ. ಜಯಶ್ರೀ ಜಮಾದಾರ್ ಮೇಡಮ್ ಅವರು ಬಂದು ತಮ್ಮ ಕವನ ವಾಚನವನ್ನ ಮಂಡಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇನೆ. ಮುಂದಿನ ತಯಾರಿ ಉಮಾ ಪ್ರಧಾನಿ.